ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರಕ್ಷಿತ್ ಬೆಳುವೆ ಅವರಿಂದ ಭಾಷಣ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಮ್ಮ ಪಾತ್ರ, ಬಳಿಕ ಪ್ರತೀಕ್ಷಾ ಶಿರ್ಲಾಲ್ ಅವರಿಂದ ಕವನ ವಾಚನ, ತದನಂತರ ವಿನೂಶ್ ಭಾರದ್ವಾಜ್ ಅವರ ಧ್ವನಿಲಿ ಭಾವಗೀತೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಕ್ಷಿತ್ ಬೆಳುವೆ ಅವರಿಂದ ಭಾಷಣ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಮ್ಮ ಪಾತ್ರ. ಇತ್ತೀಚೆಗೆ ಒಂದು ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಹರಿದಾಡುತ್ತಿತ್ತು. ಆಮೆಯೊಂದು ತನ್ನ ಕತ್ತಿಗೆ ಬಿಗಿಯಾಗಿ ಸುತ್ತಿಕೊಂಡಿರುವ ಪ್ಲಾಸ್ಟಿಕ್ ಅನ್ನು ಬಿಡಿಸಲಾಗದೆ ಸಮುದ್ರದ ಮೇಲ್ಭಾಗದಲ್ಲಿ ಪರದಾಡುತ್ತಿತ್ತು. ಈ ದೃಶ್ಯವನ್ನು ಕಂಡ ಬೋಟ್ನ ಪ್ರಯಾಣಿಕ ಬಿಗಿಯಾಗಿದ್ದ ಪ್ಲಾಸ್ಟಿಕ್ ಅನ್ನು ಬಿಡಿಸಿ ಆಮೆಯನ್ನು ಮತ್ತೆ ಸಮುದ್ರಕ್ಕೆ ಬಿಟ್ಟ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾದಂತಹ ವಿಷಯ, ಮಾನವ ಬಳಸಿ ಎಸೆದ ತ್ಯಾಜ್ಯ ಹೇಗೆ ಭೂಮಿಯ ಮೇಲಿನ ಜೀವಿಗಳಿಗೆ ಪ್ರಾಣಕಂಟಕವಾಗಿದೆ ಎಂಬುದು. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ಎತ್ತರದ ಹಿಮಾಲಯದ ಶಿಖರದಿಂದ ಹಿಡಿದು ಸಮುದ್ರದ ಆಳದವರೆಗೂ ತಲುಪಿದೆ. ಇವೆಲ್ಲವೂ ಬೇಜವಾಬ್ದಾರಿ ಮೆರೆದ ಹಾಗೂ ಮೆರೆಯುತ್ತಿರುವ ನಮ್ಮ ಕಾರಣದಿಂದಲೇ ಆಗಿದೆ. ಸ್ವಚ್ಛತಾ ಅಭಿಯಾನ ಕಳೆದ ದಶಕದಿಂದೀಚೆಗೆ ಬಹಳ ಪ್ರಚಲಿತದಲ್ಲಿರುವ ವಿಷಯ. ಕೆಲವರು ಪ್ರಚಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರೆ, ಇನ್ನೂ ಕೆಲವರು ಸ್ವಚ್ಛ ಭಾರತದ ಅಗತ್ಯವನ್ನರಿತು ಅಭಿಯಾನವನ್ನು ಹಮ್ಮಿಕೊಂಡರು. ನಗರ, ಪಟ್ಟಣಗಳಲ್ಲಿ ಸಮಾನ ಮನಸ್ಕ ಯುವಕರು ಗುಂಪನ್ನು ರಚಿಸಿ ವಾರದಲ್ಲಿ ಒಂದು ದಿನ ನದಿ, ಸಮುದ್ರ ತೀರಗಳಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿರುವುದು ಸಂತೋಷಕರ ವಿಷಯವಾಗಿದೆ. ಸ್ವಚ್ಛ ಭಾರತ ಎಂಬ ಬಹುದೊಡ್ಡ ಕನಸು ಒಬ್ಬರಿಂದ ಸಾಕಾರಗೊಳ್ಳುವಂಥದ್ದಲ್ಲ ಎಂಬುದನ್ನು ನಾವು ಮನಗಾಣಬೇಕು. ಪ್ರತಿಯೊಬ್ಬ ಪ್ರಜೆಯೂ ತನ್ನ ಜೀವನದಲ್ಲಿ ಮಾಡಿಕೊಳ್ಳುವ ಸಣ್ಣ ಪುಟ್ಟ ಬದಲಾವಣೆಗಳು ಬಹುದೊಡ್ಡ ಕ್ರಾಂತಿಗೆ ಕಾರಣವಾಗಬಹುದು. ಇದೇ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಎಂಬುದು ಕೇವಲ ಕಸಕಡ್ಡಿ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವುಗಳನ್ನು ಅಲ್ಲಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುವುದರಲ್ಲಿಯೂ ಅಡಗಿದೆ. ಮೂಲದಲ್ಲೇ ತ್ಯಾಜ್ಯಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿದ್ದಲ್ಲಿ ಮತ್ತೆ ಅವುಗಳನ್ನು ಸಂಗ್ರಹಿಸುವ ಪ್ರಮೇಯವೇ ಬರುವುದಿಲ್ಲ. ನಾವು ಹುಟ್ಟಿದ ಮಗುವಿಗೆ ಅದರ ಬಾಲ್ಯದಲ್ಲಿ ಅನೇಕ ವಿಚಾರಗಳನ್ನು ಕಲಿಸುತ್ತೇವೆ, ನೈತಿಕತೆಯ ಬಗ್ಗೆ ಬೋಧನೆಗಳನ್ನು ಮಾಡುತ್ತೇವೆ. ಹೀಗೆ ಹೇಳುವಾಗ ಸ್ವಚ್ಛತೆಯ ಬಗೆಗೂ ಮಾಹಿತಿ ನೀಡಿದರೆ ಅದು ತನ್ನ ಬಾಲ್ಯದಲ್ಲೇ ಸ್ವಚ್ಛತೆಯ ಮಹತ್ವವನ್ನು ಅರಿಯುತ್ತದೆ. ಆದರೆ ನಮ್ಮಲ್ಲಿ ಮನೆ ಮತ್ತು ಮನೆಯ ಅಂಗಳದ ನೈರ್ಮಲ್ಯವನ್ನು ಕಾಯ್ದುಕೊಂಡು ಉಳಿದೆಡೆ ತ್ಯಾಜ್ಯವನ್ನು ಎಸೆಯುವ ಚಾಳಿಯನ್ನು ಬೆಳೆಸಿಕೊಂಡಿದ್ದೇವೆ. ನಮ್ಮ ಪರಿಸರದ ಸುತ್ತಮುತ್ತ ಹರಿಯುವ ನದಿ, ಹೊಳೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಎಂಬುದು ನಮ್ಮ ಸ್ವಾರ್ಥ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ದೇಶ ಎಂಬುದು ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದ್ದಂತೆ ಅನೇಕ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಅದರೊಂದಿಗೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಮೂಲ ಸೌಕರ್ಯಗಳಾಗಿರಬಹುದು, ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಿರಬಹುದು. ಮಳೆಗಾಲದಲ್ಲಿ ಚರಂಡಿಯಲ್ಲಿನ ಕೊಳಕುಗಳೆಲ್ಲ ತಗ್ಗು ಪ್ರದೇಶದ ಮನೆಯ ಒಳಗೆ ಇರುತ್ತವೆ ಹಾಗೂ ರಸ್ತೆಯ ಮಗ್ಗುಲಗಳಲ್ಲಿ ಹರಡಿಕೊಂಡಿರುತ್ತದೆ. ಸ್ವಚ್ಛತೆ ಮನೆ, ಶಾಲೆ, ಕಾಲೇಜು, ಕಚೇರಿಗಳಿಗೆ ಮಾತ್ರ ಸೀಮಿತವಲ್ಲ. ಅದು ನಮಗೆ ಪ್ರಾಕೃತಿಕವಾಗಿ ದಕ್ಕಿದ ನದಿ, ನೆಲ, ಜಲದ ರಕ್ಷಣೆಯೂ ಆಗಿದೆ. ಬೆಂಗಳೂರಿನಲ್ಲಿ ಹಿಂದೆ ಹರಿಯುತ್ತಿದ್ದ ವೃಷಭಾವತಿ ಎಂಬ ನದಿ ಇಂದು ಕೆಂಗೇರಿ ಮೋರಿಯಾಗಿದೆ. ಈ ಹಿಂದೆ ಅಲ್ಲೊಂದು ನದಿ ಇತ್ತು ಎಂಬುದನ್ನೇ ನಗರವಾಸಿಗಳು ಮರೆತಿದ್ದಾರೆ. ಪ್ರತಿ ವರ್ಷ ನದಿಗಳಲ್ಲಿ ಟನ್ಗಳಷ್ಟು ತ್ಯಾಜ್ಯಗಳು ಹರಿದು ಬರುತ್ತಿದೆ. ಜಲಚರಗಳಿಗೆ ಮಾರಕವಾಗುತ್ತಿದೆ. ಈ ಅಪವಾದಕ್ಕೆ ಪವಿತ್ರ ನದಿಗಳು ಎಂದು ಕರೆಸಿಕೊಳ್ಳುವ ಗಂಗಾ, ಯಮುನಾ, ಕಾವೇರಿ, ನರ್ಮದಾ ನದಿಗಳು ಹೊರತಲ್ಲ. ಹೀಗೆ ನದಿ ಕಲುಷಿತವಾಗಲು ನಮ್ಮ ಮನೆಯ ಪಕ್ಕದಲ್ಲಿ ಹರಿಯುವ ತೊರೆಗೆ ಎಸೆಯುವ ಕಸದ ಮೂಟೆಯು ಕೊಡುಗೆಯನ್ನು ನೀಡುತ್ತದೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಇತ್ತೀಚಿನ ವರದಿಯ ಪ್ರಕಾರ ಇಂದ್ರಾಳಿ ನದಿಯಲ್ಲಿ ಟನ್ಗಟ್ಟಲೆ ವೇಸ್ಟ್ ಸಂಗ್ರಹವಾಗುತ್ತಿದೆ ಎಂದರೆ ನಾವು ಎಲ್ಲಿಗೆ ತಲುಪಿದ್ದೇವೆ ಎಂಬುದನ್ನು ಆಲೋಚಿಸಬೇಕು. ಕೈಗಾರಿಕಾ ರಾಸಾಯನಿಕಗಳಿಂದ ಗಂಗೆ, ಯಮುನೆಯರ ಒಡಲು ಕಲುಷಿತಗೊಂಡು ಬರಡಾಗುತ್ತಿದೆ.
ಜೀವನಾಡಿಗಳಾಗಿರುವ ತುಂಗ, ಭದ್ರಾ, ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಕಾಳಿ ಮುಂತಾದ ನದಿಗಳು ಮಾಲಿನ್ಯದ ಪ್ರಭಾವದಿಂದ ಸೊರಗಿವೆ. ವಸ್ತುಗಳ ಬಳಕೆ ಹೆಚ್ಚಾದಂತೆಲ್ಲ ಅದರಿಂದ ಉಂಟಾಗುವ ತ್ಯಾಜ್ಯಗಳ ನಿರ್ವಹಣೆಯು ಬಹುದೊಡ್ಡ ಸವಾಲಾಗುತ್ತದೆ. ಕೆಲವೊಮ್ಮೆ ನಮ್ಮ ಕೊಳ್ಳುಬಾಕ ಸಂಸ್ಕೃತಿ ಅನಗತ್ಯ ತ್ಯಾಜ್ಯಗಳನ್ನು ಉಂಟುಮಾಡುತ್ತದೆ ಎಂಬ ವಾದವನ್ನು ತಳ್ಳಿಹಾಕುವಂತಿಲ್ಲ. ಮಹಾನಗರ ಪಾಲಿಕೆಗಳಲ್ಲಿ ಕಸದ ಹೊಳೆಯೇ ಹರಿಯುತ್ತದೆ. ಇವುಗಳನ್ನೆಲ್ಲ ಸಂಗ್ರಹಿಸಿ ನಿರ್ದಿಷ್ಟ ಸ್ಥಳಕ್ಕೆ ರವಾನಿಸುತ್ತೇವೆ ಸರಿ, ಆದರೆ ಅವುಗಳ ಪುನರ್ಬಳಕೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಎಂಬುದು ಬಹುದೊಡ್ಡ ಪ್ರಶ್ನೆಯಾಗಿದೆ. ತ್ಯಾಜ್ಯಗಳಿಂದ ಬಳಕೆಗೆ ಅರ್ಹವಾದ ವಸ್ತುಗಳನ್ನು ತಯಾರಿಸಬಹುದು. ಇದರಿಂದ ಝೀರೋ ವೇಸ್ಟ್ ಎಂಬ ಪರಿಕಲ್ಪನೆಯನ್ನು ನಾವು ಸಾಧಿಸಬಹುದು. ಈ ಸಂದರ್ಭದಲ್ಲಿ ಸಿಂಗಪೂರಿನ ಒಂದು ಉದಾಹರಣೆ ಕೊಡಲು ಇಚ್ಛಿಸುತ್ತೇನೆ. ಇಲ್ಲಿ ಝೀರೋ ವೇಸ್ಟ್ ಎಂಬ ಪರಿಕಲ್ಪನೆ ಯಶಸ್ವಿಯಾದಂತೆ ಕಾಣುತ್ತದೆ. ಇಂಡೋನೇಷ್ಯಾದಲ್ಲಿ ದಿನನಿತ್ಯ ಸಂಗ್ರಹಿಸಿದ ತ್ಯಾಜ್ಯಗಳನ್ನು ಒಂದೆಡೆ ತಂದು ಸುಡುತ್ತಾರೆ. ಇದಕ್ಕೆಂದೇ ದೊಡ್ಡ ಕಾರ್ಖಾನೆಯನ್ನು ರಚಿಸಿದ್ದಾರೆ. ತ್ಯಾಜ್ಯಗಳನ್ನು ಸುಟ್ಟಾಗ ಅಲ್ಲಿ ಅಪಾರ ಪ್ರಮಾಣದ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಆ ವಿದ್ಯುತ್ ಸಿಂಗಪುರದ ನಗರಗಳನ್ನು ಬೆಳಗಿಸುತ್ತವೆ. ಹೊರಹೊಮ್ಮಿದ ವಿಷಾನಿಲವನ್ನು ಶುದ್ಧೀಕರಿಸಿ ಬಿಡುತ್ತಾರೆ. ಉಳಿದ ಬೂದಿಯಿಂದ ಇಟ್ಟಿಗೆಗಳನ್ನು ನಿರ್ಮಿಸುತ್ತಾರೆ. ಹೀಗೆ ತ್ಯಾಜ್ಯಗಳು ಹೊರೆಯಲ್ಲ, ಸಂಪನ್ಮೂಲ ಎಂಬುದು ಅಕ್ಷರಶಃ ನಿಜವಾಗಿದೆ. ಬದಲಾವಣೆ ಜಗದ ನಿಯಮ. ಆದರೆ ಕಳೆದ 10 ವರ್ಷಗಳಲ್ಲಾದ ಬದಲಾವಣೆಯ ವೇಗ ನೋಡಿದರೆ ಇದರ ಅಂತ್ಯ ಹೇಗಿರುತ್ತದೆ ಎಂಬುದು ಊಹಿಸಲು ಸಾಧ್ಯ. ಆಹಾರ ಪೋಲು, ದೈನಂದಿನ ತ್ಯಾಜ್ಯಗಳಲ್ಲಿ ಏರಿಕೆ, ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ. ನಾವುಗಳು ಪ್ರಜ್ಞಾಪೂರ್ವಕ ಸ್ಥಿತಿಯಿಂದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಮಾತಿಗಿಂತ ನಾವು ಮಾಡುವ ಕೆಲಸಕ್ಕೆ ಮೌಲ್ಯ ಹೆಚ್ಚಿರುತ್ತದೆ. ಆದ್ದರಿಂದ ಸ್ವಚ್ಛ ಭಾರತವನ್ನು ಬಾಯ್ಮಾತಿಗೆ ಸೀಮಿತ ಮಾಡದೆ ಸ್ವಚ್ಛತೆ, ನೈರ್ಮಲ್ಯದ ಕುರಿತಾದ ಕಾರ್ಯದಲ್ಲಿ ತೊಡಗುವುದು ಪ್ರಸ್ತುತದ ಅನಿವಾರ್ಯ. ಈ ವೇಸ್ಟ್ಗಳು ಅಥವಾ ತ್ಯಾಜ್ಯಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಇಂದು ಎಲ್ಲರೂ ಬೆರಳ ತುದಿಯಲ್ಲೇ ಖರೀದಿಸಬಹುದಾದ್ದರಿಂದ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬೇಕೆಂದಾಗ ಮಿತಿ ಇಲ್ಲದೆ ಕೊಳ್ಳುತ್ತಿದ್ದೇವೆ. ಹಿಂದೆ ಇದರ ಪ್ರಮಾಣ ಈಗಿನಷ್ಟಿರಲಿಲ್ಲ. ಒಂದು ವಸ್ತು ಹಾಳಾದರೆ ಅದನ್ನು ಹಲವಾರು ಬಾರಿ ರಿಪೇರಿಗೆ ಒಳಪಡಿಸುತ್ತಿದ್ದೆವು. ನಮ್ಮ ಹಿರಿಯರ ಮನಸ್ಥಿತಿಯೂ ಹಾಗಿತ್ತು. ಆದರೆ ಇಂದು ಕಮ್ಮಿ ಬೆಲೆಗೆ ಸಾಕಷ್ಟು ಸಾಧನಗಳು ಸಿಗುವುದರಿಂದ ವಸ್ತುವಿನ ಮೌಲ್ಯ ಕಡಿಮೆಯಾಗಿದೆ. ಅವುಗಳನ್ನು ನಾವು ಎಸೆದು ಬಿಡುತ್ತೇವೆ. ಇವುಗಳ ಕುರಿತು ನಮ್ಮ ಮನಸ್ಥಿತಿ ಬದಲಾಗಬೇಕಿದೆ. ಇಂದಿನ ದಿನಗಳಲ್ಲಿ ಕೆಲವೊಂದು ಸ್ಟಾರ್ಟಪ್ ಕಂಪನಿಗಳು ಈ ಕುರಿತಾದಂತೆ ಹುಟ್ಟಿಕೊಳ್ಳುತ್ತಿವೆ ಎಂಬುದು ಸಂತೋಷಕರ ಸಂಗತಿ. ಜ್ಯೂಸ್ ಬಾಟಲ್ಗಳಲ್ಲಿ ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡುವುದು, ಸಿಗರೇಟ್ನ ಉಳಿದ ಭಾಗದಿಂದ ಗೊಂಬೆಗಳನ್ನು ತಯಾರಿಸುವುದು, ದೇವರಿಗೆ ಅರ್ಪಿಸಿ ನಂತರ ನದಿಗೆ ಎಸೆಯುತ್ತಿದ್ದ ಹೂಗಳಿಂದ ಸುಗಂಧ ಭರಿತ ಊದುಬತ್ತಿ ತಯಾರಿಕೆ ಇವೆಲ್ಲವೂ ಆಶಾದಾಯಕ ಸಂಗತಿಯಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತಯಾರಿಸಿದ ಶರ್ಟ್ಗಳು, ಹೀಗೆ ಹಲವಾರು ಹೊಸ ಪ್ರಯೋಗಗಳು ನಡೆಯುತ್ತಿರುವುದು ಆಶಾದಾಯಕ ಸಂಗತಿ. ಇವುಗಳನ್ನು ಬೆಂಬಲಿಸುವ ಕೆಲಸವು ನಮ್ಮಿಂದಾಗಬೇಕಿದೆ. ಮುಂದಿನ ದಿನಗಳಲ್ಲಿ ವೇಸ್ಟ್ ಎಂಬ ಪದ ಬಳಕೆಯೇ ಕಡಿಮೆಯಾಗಬೇಕು. ಯಾವುದೂ ಕೂಡ ವೇಸ್ಟ್ ಆಗಬಾರದು. ಎಲ್ಲವನ್ನು ಪುನರ್ಬಳಕೆ ಅಥವಾ ಮರುಬಳಕೆ ಮಾಡಬೇಕು. ತನ್ಮೂಲಕ ಭೂಮಿಗೆ ಸ್ವಲ್ಪ ಆರಾಮದಾಯಕವಾಗುವ ದಾರಿಗಳನ್ನು ತೆರೆಯಬೇಕು. ಮೊದಲೇ ಹೇಳಿದ ಹಾಗೆ ಇದು ಒಬ್ಬರಿಂದಾಗುವ ಕಾರ್ಯವಲ್ಲ. ದೇಶದ ಪ್ರಜೆಗಳಾದ ಎಲ್ಲರಲ್ಲೂ ಈ ಮನಸ್ಥಿತಿ ಬರಬೇಕು. ನಮ್ಮ ಕಾರ್ಯ 10 ಜನರಿಗೆ ಮಾದರಿಯಾಗಬೇಕು. ಸ್ವಚ್ಛ ಭಾರತದ ಕನಸು ನನಸಾಗಬೇಕಾದರೆ ನಾನು ಸ್ವಚ್ಛತೆಯನ್ನು ಕಾಪಿಟ್ಟುಕೊಂಡು ನನ್ನ ಮನೆಯವರಲ್ಲಿಯೂ ಜಾಗೃತಿ ಮೂಡಿಸಬೇಕು. ಬ್ಯಾನರ್ ಫಲಕಗಳನ್ನು ಹಿಡಿದು ರಸ್ತೆಯಲ್ಲಿ ಸ್ವಚ್ಛತೆಯ ಬಗೆಗೆ ಘೋಷಣೆ ಕೂಗುವುದರಿಂದ ಇನ್ನಷ್ಟು ತ್ಯಾಜ್ಯ ಉಂಟಾಗುತ್ತದೆ ಬಿಟ್ಟರೆ ಸ್ವಚ್ಛತೆ ಸಾಧ್ಯವಿಲ್ಲ. ಸಾಧಿಸಿದರೆ ಸಬಳವನ್ನು ನುಂಗಬಹುದು. ಸಾಧ್ಯ ಎಂಬ ಮನೋಭಾವನೆ ಮೂಡಬೇಕಷ್ಟೆ. ಇವೆಲ್ಲವನ್ನು ಮನಗಂಡು ನಾವು ಕಾರ್ಯಪ್ರವೃತ್ತರಾಗಬೇಕಿದೆ. ಇದುವರೆಗೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಮ್ಮ ಪಾತ್ರ ಈ ಕುರಿತು ರಕ್ಷಿತ್ ಬೆಳ್ವೆ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಪ್ರತೀಕ್ಷಾ ಶಿರ್ಲಾಲ್ ಅವರಿಂದ ಕವನ ವಾಚನ. ನನ್ನ ಮೊದಲ ಕವನ ಶೀರ್ಷಿಕೆ ಹೀಗಿದೆ: ಕಾಲೇಜು ಬ್ಯಾಗಿನ ಕಾಡಿದ ನೆನಪುಗಳು. ಕಾಲೇಜು ಬ್ಯಾಗಿನ ಕಾಡಿದ ನೆನಪುಗಳು. ಹೀಗೆ ಒಮ್ಮೆ ತಿಕ್ಕಿ ತೊಳೆಯುತ್ತಿದ್ದೆ ನನ್ನ ಕಾಲೇಜಿನ ಬ್ಯಾಗನ್ನು. ಅದು ಕಾಲೇಜು ಕೊನೆಗೊಂಡ ಮರುದಿನವಾಗಿತ್ತು. ಕೊಳೆಯ ಜೊತೆ ಬೇಸರದ ಭಾವವನ್ನು ತೊಳೆಯುವ ಉದ್ದೇಶವಿದ್ದಂತಿತ್ತು ನನಗೆ. ತಿಕ್ಕಿ ತೊಳೆಯುತ್ತಿದ್ದಂತೆಲ್ಲ ಬ್ಯಾಗಿನ ಮೇಲೆ ಪ್ರೀತಿ ಉಕ್ಕಿ ಬರುತ್ತಿತ್ತು. ಸದಾಕಾಲ ಜೊತೆಯಾಗಿದ್ದ ಬ್ಯಾಗ್ ಅದು
ಮೌನದಲ್ಲೇ ಮರುಗುತ್ತಿತ್ತು. ಪ್ರತಿ ಬಾರಿ ನನಗೆ ವಿದ್ಯಾರ್ಥಿ ಎಂಬ ಗುರುತು ನೀಡಲು ಹೆಗಲನಪ್ಪಿ ಕೂರುತ್ತಿತ್ತು. ಪ್ರತಿ ಮುಂಜಾನೆ ನನಗಿಂತ ಮುನ್ನವೇ ರೆಡಿಯಾಗಿ ಕಾಲೇಜು ಸೇರಲು ಹಾತೊರೆಯುತ್ತಿತ್ತು. ಮಳೆಗಾಲದಲ್ಲಿ ಬೆಚ್ಚಗೆ ನಾನಪ್ಪಿ ನಡೆವಾಗ ನನ್ನ ಎದೆಗುರಗಿ ಮಲಗುತ್ತಿತ್ತು. ಬಸ್ ಮಿಸ್ ಮಾಡಿಕೊಂಡು ಬಸ್ ಸ್ಟಾಪಿನಲ್ಲಿ ಒಬ್ಬೊಂಟಿಯಾದಾಗ ನನ್ನ ಜೊತೆ ಕುಳಿತು ಸಮಯ ಕಳೆಯುತ್ತಿತ್ತು. ಕ್ಲಾಸ್ ಬಂಕ್ ಮಾಡುವಾಗಲೂ, ಕ್ಯಾಂಟೀನ್ನಲ್ಲಿ ಹರಟುವಾಗಲೂ, ಕಾಲೇಜಿನ ಮೂಲೆ ಮೂಲೆ ತಲುಪುವಾಗಲೂ ಅದು ನನ್ನ ಸಂಗಾತಿಯಾಗಿರುತ್ತಿತ್ತು. ಕಾರ್ಕಳದ ಗಲ್ಲಿಗಲ್ಲಿಗೂ ನನ್ನ ಜೊತೆ ಗಸ್ತು ತಿರುಗುತ್ತಿತ್ತು. ನಾನೆಂದರೆ ಅದಕ್ಕೂ ಪ್ರೀತಿ ಇತ್ತು. ಬ್ಯಾಗ್ ಎಂದರೆ ನನಗೂ ಅಪಾರ ಅಕ್ಕರೆ ಇತ್ತು. ಇಂದೇಕೋ ಅದು ಮೌನವಾಗಿತ್ತು. ಮೌನದಲ್ಲೇ ಮರುಗುತ್ತಿತ್ತು. ಹೀಗೆ ಬ್ಯಾಗನ್ನೊಮ್ಮೆ ತಿಕ್ಕಿ ತೊಳೆಯುತ್ತಿದ್ದಾಗ ಬ್ಯಾಗಿನ ಕೊಳೆ ಕೆಳೆಯಿತು. ನೆನಪಿನ ಪುಟ ತೆರೆಯಿತು. ನನ್ನ ಮುಂದಿನ ಕವನದ ಶೀರ್ಷಿಕೆ ನೆಚ್ಚಿನ ಹಾಡು. ಗಮನ ಸೆಳೆಯುವ ಎಲ್ಲ ಗೀತೆಗಳನ್ನು ಗುನುಗುವಾಸೆ. ಹೃದಯ ಮುಟ್ಟಿದ ಎಲ್ಲ ಹಾಡಿಗೂ ಧ್ವನಿ ನೀಡುವಾಸೆ. ಸಾಲುಗಳ ಸಾಂಗತ್ಯ ಬದುಕಿಗೆ ನಿತ್ಯವೂ ಬೇಕೆನ್ನುವಾಸೆ. ಪ್ರತಿ ಖುಷಿಗೂ ತೀರಾ ಸಂಕಟಕ್ಕೂ ಗೀತೆಗಳನ್ನೇ ಗುರಿಯಾಗಿಸುವಾಸೆ. ಮೆದುಳಿನಲ್ಲಿ ಪ್ರಸಾರವಾಗುವ ಮೆಚ್ಚಿನ ಸಂಗೀತವೊಂದಕ್ಕೆ ಪ್ರತಿ ಬಾರಿ ಧ್ವನಿ ನೀಡುವಾಸೆ. ಮುಂದಿನ ಕವನದ ಶೀರ್ಷಿಕೆ ಮುತ್ತುಚಂದ್ರನ ಅಂದ ನೋಡಲು ಸಾಲುಗಟ್ಟಿದ್ದವು ತಾರೆಗಳು. ಮೋಡಗಳ ಮಧ್ಯೆ ಸರಿದು ಸರಿದು ಹಲ್ಲು ಕಿರಿದು ನಗುತ್ತಿದ್ದನು ಚಂದಿರನು. ತಿಳಿಯಾಗಸದಲ್ಲಿ ಚಂದ್ರನ ಬೆಳದಿಂಗಳು ತುಂಬಿ ಹರಿಯುತ್ತಿತ್ತು. ಮೋಡವೊಂದು ಸರಿದು ಹರಿದು ಚಂದ್ರಮ್ಮನ ದೃಷ್ಟಿ ತೆಗೆಯುತ್ತಿತ್ತು. ಚುಕ್ಕಿತಾರೆಯೊಂದು ಮೋಡಕ್ಕೆ ಹೀಗೆ ಗದರುತ್ತಲಿತ್ತು. ಹೇ ಮಳೆಯಗೂಡೆ, ಜಾಗವಾ ಬಿಡೆ, ಅವನು ನಿನಗೆ ಮಾತ್ರ ಸ್ವಂತವಲ್ಲ, ಭುವಿಗೂ ಕೂಡ ಗೆಳೆಯ ಅವನು. ಮಗುವಿಗೊಬ್ಬ ಮಾಮ ಅವನು, ಪ್ರೇಯಸಿಯೊಬ್ಬಳ ಉಡುಗೊರೆ ಅವನು. ಬಿಸಿಲ ಬೇಗೆಗೆ ಬೆಂದ ಭುವಿಗೆ ತಂಪನೆರೆಯುವ ಬಂಧು ಅವನು. ಚುಕ್ಕಿಯಲ್ಲಿ ಹೊಗಳಿದಂತೆ ಚಂದ್ರ ಹೊಳೆಯುತ್ತಿದ್ದನು. ನಾಚಿ ನಾಚಿ ಕೆಂಪಗಾಗಿ ಕಳೆಯ ತುಂಬಿಕೊಂಡನು. ಭುವಿಗೂ ಬಾನಿಗೂ ಬೆಳದಿಂಗಳ ಬಾಂಧವ್ಯ ನೀಡಿ ನಗುತ್ತ ನಿಂತನು ಮುದ್ದು ಚಂದ್ರಮನು, ಮುದ್ದು ಚಂದ್ರಮನು. ನನ್ನ ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ: ಬದುಕು ಬದಲಾವಣೆಯ ಸಾಗರ. ಬದುಕು ಬದಲಾವಣೆಯ ಸಾಗರ. ಹೊಸ ಚಿಗುರು ಬೆಳೆಯಲು ತರಗೆಲೆಯು ಉದುರಿ ಹರಿಸಬೇಕಂತೆ. ಕತ್ತಲೊಂದು ಕಳೆದಾಗ ಸೂರ್ಯರಶ್ಮಿಗೆ ಜಾಗವಂತೆ. ಜೀವನದ ನದಿಯು ಹರಿದರೆ ಚಂದವಂತೆ. ನಿಂತ ನೀರಿನಲ್ಲಿ ಕಲ್ಮಶವೇ ಅಧಿಕವಂತೆ. ಬದಲಾವಣೆ ಬದುಕಿಗೆ ಬೇಕಂತೆ. ಹೊಸ ಬದುಕಿಗೆ ಹೊಸ ಹೆಜ್ಜೆ ಇಡಲೇಬೇಕಂತೆ. ಹೊಸ ಬದುಕಿಗೆ ಹೊಸ ಹೆಜ್ಜೆ ಇಡಲೇಬೇಕಂತೆ. ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ: ಅಮ್ಮ. ಅಮ್ಮ ಅಕ್ಕರೆಯ ಮಡಿಲಲ್ಲಿ ಸಕ್ಕರೆಯ ತುತ್ತಿಟ್ಟವಳು. ಚಂದ್ರನ ನೆಪ ತೋರಿ ನಿದ್ರೆಗೆ ಕರೆ ಕೊಟ್ಟವಳು. ಮಗುವಿನ ನಗುವಲ್ಲಿ ಕಷ್ಟಗಳ ಮರೆತವಳು. ನೋವ ಮರೆಯಲಿಟ್ಟು ಮಮತೆಯ ತೋರಿದಳು. ಜಗದಲ್ಲಿ ಕೋಟಿ ಸಂತೋಷವಿರಲಿ, ಮಗುವಿನ ನಗುವಿಗಿಂತ ಸಂತೋಷವಿಲ್ಲ ಅವಳಿಗೀ ಜಗದಲ್ಲಿ. ಮರೆವಳು ಕಡು ಕಷ್ಟವ, ಮಗುವ ಗೆಲ್ಲುವ ನಗುವಲಿ, ಅವಳಿಗ್ಯಾವ ಸರಿಸಾಟಿ ಇಲ್ಲ ಈ ಭುವಿಯಲ್ಲಿ. ತಾಯಿ ಮಾತೆ ಮಮಕಾರ, ಮನದಲ್ಲಿರುವುದು ಕಂದನ ಜೀವನದ ಚಿತ್ತಾರ. ಅದಕ್ಕಾಗಿ ದಾಟುವಳು ಕಷ್ಟಗಳ ಸಾಗರ, ಬೇಕಾಗಿರುವುದು ಮಗುವ ನಗುವ ಸಡಗರ. ಸುಖದಲವಳ ಸ್ಮರಿಸಬೇಕು, ತಾಯಿ ಋಣವ ಭುವಿಯ ಋಣವ ತೀರಿಸಬೇಕು. ತ್ಯಾಗದ ತಾಯಿಗೆ ಶಿರಬಾಗಬೇಕು, 7 ಜನ್ಮಕ್ಕೂ ಋಣಿಯಾಗಿರಬೇಕು. ಜಗದ ಖುಷಿಯೆಲ್ಲವನ್ನೂ ಅವಳೆದುರು ಇಡಬೇಕು. ಇರಬಹುದು ಜಗದಲ್ಲೇಳು ಅದ್ಭುತಗಳು, ಅವುಗಳನ್ನು ಮೀರಿಸುವವಳು ಈ ಕರುಣಾಳು. ಕೊಡುವಳು ಪ್ರೀತಿ ಮಮತೆ ನಿಸ್ವಾರ್ಥದಳು, ಸಾಲಬಹುದೇ ಋಣ ಸಂಧಿಸಲು ಸಾವಿರಾರು ಯುಗಗಳು. ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ: ದೀಪ. ದೀಪಗಳು ದಿವ್ಯತೆಯ ಸಂಕೇತ. ಪ್ರಾರ್ಥನೆಗಾಗಲಿ ಪ್ರಾರಂಭಕ್ಕಾಗಲಿ ಜೊತೆಯಾಗಿ ನಮ್ಮೆಲ್ಲರ ಯಶಸ್ಸನ್ನು ಬಯಸುತ್ತದೆ. ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ: ಕೋಗಿಲೆಯು ನಾ. ಕೋಗಿಲೆಯು ನಾ. ಕೋಗಿಲೆಯು ನಾನೇ ಬಂದೆನು ನಿನಗಾಗಿ, ಮಾಮರವೇ ನೀನಿಲ್ಲು ಎಂದಿಗೂ ನನಗಾಗಿ. ವಸಂತನ ಕಾಲದಲ್ಲಿ ಚಿಗುರೆಲೆಯ ಸಂತಸದಲ್ಲಿ, ಅರಸುತಿಹೆ ನಿನಗಾಗಿ ಮಂಜಿನ ಮಡಿಲಲ್ಲಿ. ಕಾನನದ ಊರಿನಲ್ಲಿ ನೀನಿರುವೆಯಲ್ಲಿ, ನಾ ಬರುವೆ ಅಲ್ಲೇ ಸ್ವರಗಳ ಜೊತೆಯಲ್ಲಿ. ಕೋಗಿಲೆಯು ನಾನೇ ಬಂದೆನು ನಿನಗಾಗಿ, ಮಾಮರವೇ ನೀನಿಲ್ಲು ಎಂದಿಗೂ ನನಗಾಗಿ. ನಮ್ಮಿಬ್ಬರ ಸ್ನೇಹದಲ್ಲಿ ಈ ಜಗವು ಮಿನುಗುತ್ತಿರಲಿ, ನನ್ನ ಸ್ವರದಿಂಪಲ್ಲಿ ನಿನ್ನ ಮರ ತಂಪಲ್ಲಿ. ನಗುವು ತುಂಬಿರಲಿ ಕೋಟಿ ಮನಗಳಲ್ಲಿ, ಮುಸ್ಸಂಜೆ ಸೂರ್ಯನ ನೆನಪಲ್ಲಿ ನಾನಿರುವೆ ನಿನ್ನಲ್ಲಿ. ಮುಂಜಾನೆ ಮಂಜಿನ ಜೊತೆಯಲ್ಲಿ ಹಾಡುವೆನು ಕೇಳಿಲ್ಲಿ. ನಮ್ಮಿಬ್ಬರ ಸ್ನೇಹವು ಚಿರಕಾಲ ಉಳಿಯಲಿ, ನವವಸಂತ ಮಾಸವು ನಮಗಾಗಿ ಕಾಯಲಿ. ಕೋಗಿಲೆಯು ನಾನೇ ಬಂದೆನು ನಿನಗಾಗಿ, ಮಾಮರವೇ ನೀನಿಲ್ಲು ಎಂದಿಗೂ ನನಗಾಗಿ. ಮುಂದಿನ ಕವನದ ಶೀರ್ಷಿಕೆ ಮುಂಜಾನೆಯ ಮೆರುಗು. ಮುಂಜಾನೆಯ ಮೆರುಗು. ಈ ರಮ್ಯ ಪ್ರಕೃತಿ ಪ್ರತಿದಿನವೂ ನೂತನ. ನವನವೀನ ರಂಗಿನಲ್ಲಿ ನಿತ್ಯ ನೇಸರನ ಆಗಮನ.
ಮುಂಜಾವಿನಲ್ಲಿ ಪಕ್ಷಿಗಳ ಗಾನ ಮಾಧುರ್ಯಕ್ಕೆ ಯಾರು ಯಾಕೆ ನೀಡಿಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನ? ಮುಂಜಾವಿನಲ್ಲಿ ಪಕ್ಷಿಗಳ ಗಾನ ಮಾಧುರ್ಯಕ್ಕೆ ಯಾರು ಯಾಕೆ ನೀಡಿಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನ? ಬೆಳಗಿನ ಇಬ್ಬನಿಗೂ ಮೆಲುವಾಗಿ ಬೀಸೋ ತಂಗಾಳಿಗೂ ಯಾರು ತಿಳಿಸಿದ್ದು ಸ್ನೇಹದ ಪರಿಯನ್ನ? ಬೆಳಗಿನ ಇಬ್ಬನಿಗೂ ಮೆಲುವಾಗಿ ಬೀಸುವ ತಂಗಾಳಿಗೂ ಯಾರು ತಿಳಿಸಿದ್ದು ಸ್ನೇಹದ ಪರಿಯನ್ನ? ಪ್ರತಿದಿನವೂ ಭೇಟಿಯಾಗಿ ಹಂಚಿಕೊಳ್ಳುತ್ತವೆ ಕುಶಲೋಪರಿಯನ್ನ. ಪ್ರತಿದಿನವೂ ಭೇಟಿಯಾಗಿ ಹಂಚಿಕೊಳ್ಳುತ್ತವೆ ಕುಶಲೋಪರಿಯನ್ನ. ಪರಿಸರವೇ ಜೀವನ, ಪ್ರಕೃತಿ ಉಳಿದರೆ ಮಾತ್ರ ಉಳಿಯುವುದು ಜನಜೀವನ. ಪ್ರಕೃತಿ ಉಳಿದರೆ ಮಾತ್ರ ಉಳಿಯುವುದು ಜನಜೀವನ. ಮುಂದಿನ ಕವನದ ಶೀರ್ಷಿಕೆ ಪರಮಾದ್ಭುತ ಪ್ರೀತಿ. ಹೃದಯ ಇರುವುದು ಒಂದು ಮುಷ್ಟಿ. ಅವನ ಹೃದಯಕ್ಕೆ ಚೂರು ನೋವಾದರೂ ಈ ಹೃದಯ ನಡುಗುವುದು. ಆ ಉಸಿರಿನ ಸಣ್ಣ ಏರುಪೇರು ಸಹ ಈ ಹೃದಯ ಅರಿಯುವುದು. ಏನಿದು ಎಂದರೆ ಪ್ರೀತಿ ಎನ್ನುವರು. ಅನುಬಂಧ ಕೇಳಲು ಜನುಮಗಳ ಲೆಕ್ಕ ಹೇಳುವರು. ಅನುಬಂಧ ಕೇಳಲು ಜನುಮಗಳ ಲೆಕ್ಕ ಹೇಳುವರು. ರಾಧಾಕೃಷ್ಣರು ಕೂಡ ಅದ್ಭುತ ಪ್ರೇಮಿಗಳು. ಯಾಕೆ ಮಾಂಗಲ್ಯ ಬಂಧನವಿಲ್ಲ ಎಂದರೆ ಒಂದಾದ ಆತ್ಮಕ್ಕೆ ಒಂದೇ ಅಸ್ತಿತ್ವ. ಅನಂತ ಪ್ರೇಮಕ್ಕೆ ಅಡೆತಡೆ ಬಂಧನಗಳು ಏಕೆ? ಅನಂತ ಪ್ರೇಮಕ್ಕೆ ಅಡೆತಡೆ ಬಂಧನಗಳು ಏಕೆ? ತಿಳಿಯಿರಿ, ಅಮೃತವದು ಪ್ರೇಮ. ಅವರ ಪ್ರೀತಿ ಅಮರವಾಗಲಿಲ್ಲವೇ? ಪ್ರೀತಿಯು ಭೂಮಿಯನ್ನು ಕಾಯುವ ಗೂಡು. ಪ್ರೀತಿ ತುಂಬಿದ ಭುವಿಯು ಬರಿಯ ಗೂಡಲ್ಲ, ಅದು ಜೇನುಗೂಡು, ಸವಿಜೇನಗೂಡು. ಮುಂದಿನ ಕವನದ ಶೀರ್ಷಿಕೆ ಕರುನಾಡ ಸೊಬಗು. ಕಾವೇರಿ ಕಡಲಾಳದ ಮುತ್ತು, ಕನ್ನಡಿಗರಿಗೆ ಅದೇ ಸಂಪತ್ತು. ಗಂಧಕ್ಕೆ ಬೀಡು ಚಿನ್ನದ ನಾಡು, ಸಹ್ಯಾದ್ರಿಯ ಹಸಿರು ಕನ್ನಡವೇ ನಮ್ಮುಸಿರು. ಕಬ್ಬಿನ ಸಿಹಿ ಇದೆ, ಕವಿಕಾವ್ಯ ಸೊಬಗಿದೆ, ಶಿಲ್ಪಕಲೆಯ ಅಂದ ನೋಡು ಜಿನುಗುತ್ತಿದೆ ಜಾನಪದ ಹಾಡು. ಅರಶಿನ ಕುಂಕುಮ ಬಾರಿಸುತ್ತಿದೆ ಕನ್ನಡದ ಡಿಂಡಿಮ. ಸವಿದು ನೋಡು ಕರುನಾಡ ಕನ್ನಡದ ಸಿಹಿಯನ್ನು, ಎಂದು ಮರೆಯಲಾರೆ ಕನ್ನಡದ ನುಡಿಸಿರಿಯನು. ಇಲ್ಲಿದೆ ವನ್ಯಜೀವ ಸಂಕುಲ, ಕನ್ನಡಿಗರ ಮನಸ್ಸು ವಿಶಾಲ. ಕನ್ನಡಿಗರು ಹೇಳುವರು ಸಾರಿ ಸಾರಿ ಒಂದೇ ಉಸಿರಲಿ ಜೈ ಭುವನೇಶ್ವರಿ. ಕನ್ನಡಿಗರು ಹೇಳುವರು ಸಾರಿ ಸಾರಿ ಒಂದೇ ಉಸಿರಲಿ ಜೈ ಭುವನೇಶ್ವರಿ. ಮುಂದಿನ ಕವನದ ಶೀರ್ಷಿಕೆ ಮನುಜನಾಗುವ ಪಥ. ಯೋಚಿಸಲು ನಿನಗೊಂದು ಯೋಗವಿದೆ ನೋಡಯ್ಯ. ಯೋಚಿಸಲು ನಿನಗೊಂದು ಯೋಗವಿದೆ ನೋಡಯ್ಯ. ಮಾನವನಾಗಲು ಮನುಜ ಜನ್ಮ ಸಾಲದಯ್ಯ. ಮಾನವನಾಗಲು ಮನುಜ ಜನ್ಮ ಸಾಲದಯ್ಯ. ಮಾನವೀಯ ಗುಣಗಳ ಮಂತ್ರಿಸಿ ಬದುಕಯ್ಯ. ಮುನಿಸುಗಳೆಲ್ಲವನ್ನೂ ಮುಗುಳ್ನಗೆಯಲ್ಲೇ ಮದಿಸಯ್ಯ. ಸಂಸ್ಕಾರದ ಸ್ವರವ ಜೀವಧ್ವನಿಯಾಗಿಸಯ್ಯ. ಸಾಧನೆ ಸಂತೃಪ್ತಿಯ ಶಿಖರವಾಗಯ್ಯ. ಅಂತಃಕರಣವಿಲ್ಲದ ಅಂತಸ್ತು ಯಾಕಯ್ಯ. ಚಿಂತಿಸಿ ಮಂತಿಸಿ ಚಿಂತಾಮಣಿಯಾಗಯ್ಯ. ಬದುಕ ಬದ್ಧತೆ ಹೊಂದಿ ಪ್ರಬುದ್ಧತೆಯ ಗಳಿಸಯ್ಯ. ಅನುಕ್ಷಣವು ಬದುಕಿ ಅನುಭವದ ಗಣಿಯಾಗಯ್ಯ. ಮನುಜ ನೀ ಖಂಡಿತ ಅಜ್ಜನಾಗುತ್ತಿ ಸರ್ವಜ್ಞನಾಗ ಬಯಸಯ್ಯ. ಮುಂದಿನ ಕವನದ ಶೀರ್ಷಿಕೆ ಹಳ್ಳಿಯ ಕನಸು. ಸ್ವಚ್ಛನೆಯ ಹಂಚಿನ ಮನೆ ಇರಬೇಕು. ಮುಂಜಾನೆ ಎದ್ದು ಹಚ್ಚ ಹಸಿರಿನಲ್ಲಿ ಪಾದ ಊರಬೇಕು. ತುಳಸಿಗೆ ತಲೆಬಾಗೋ ಸಂಸ್ಕಾರ ಬೇಕು. ಅಮ್ಮನ ಕೈಯಲ್ಲಿ ಮುಂಜಾವಿನ ಅಮೃತ ಸಿಗಬೇಕು. ಅಪ್ಪನ ಅಣತೆಯಲ್ಲಿ ಪ್ರತಿ ಬೆಳಗು ಬೆಳಕಾಗಬೇಕು. ಮುದ್ದಿನ ಸೊಕ್ಕಿನ ಬೆಕ್ಕು ಬೇಕು. ಮಮತೆಯ ತೋರುವ ಗೋವ ಜೊತೆ ಬದುಕಿರಬೇಕು. ನಲ್ಮೆಯ ತೋರುವ ನೆಚ್ಚಿನ ಶ್ವಾನ ಬೇಕು. ಜವಾಬ್ದಾರಿಯ ಜೀವನವ ಶಾಂತಿಯ ಮಡಿಲಿನಲ್ಲಿ ಕಟ್ಟಿಕೊಳ್ಳಬೇಕು. ಬದುಕಿ ಬದುಕಲು ಬಿಡಿ ಎಂಬ ನಾಡ್ನುಡಿ ಜೀವಧ್ವನಿಯಾಗಬೇಕು. ಬದುಕಿ ಬದುಕಲು ಬಿಡಿ ಎಂಬ ನಾಡ್ನುಡಿ ಜೀವಧ್ವನಿಯಾಗಬೇಕು. ಮುಂದಿನ ಕವನದ ಶೀರ್ಷಿಕೆ ನನ್ನ ಅಂತರಂಗದ ತೇಜಸ್ವಿ. ನನ್ನ ಅಂತರಂಗದ ತೇಜಸ್ವಿ. ಪ್ರತಿ ಬಾರಿ ಪೂರ್ಣಚಂದ್ರರನ್ನು ಕೈಗೆತ್ತಿಕೊಂಡಾಗ ಕುತೂಹಲದ ಪ್ರಭೆಯೊಂದನ್ನು ಕಾಣ ಹೊರಟಂತೆ. ಅಕ್ಷರಗಳ ಜೊತೆ ಮಾತಿಗಿಳಿದಾಗ ಅನಂತ ಸತ್ಯವೊಂದು ಜೊತೆಯಾದಂತೆ. ಜಗದ ಪಾಲಿಶಿನ ಕನ್ನಡಕ ಬಿಚ್ಚಿ ಪ್ರಶಾಂತತೆಯ ಕಾಡಿನ ಗೂಡು ಸೇರಿದಂತೆ. ಹಕ್ಕಿಗೂಡಿನ ಪಿಸುಮಾತನ್ನು ಹರಿವ ನದಿಯ ಹಾಡಗತಿಯನ್ನು ಹೊಸದಾಗಿ ಅರ್ಥೈಸಿಕೊಂಡಂತೆ. ಜ್ಞಾನಿಯೋ ವಿಜ್ಞಾನಿಯೋ ಮಹಾಮೌನಿ ಮಾತಿನ ಮಲ್ಲನಾದಂತೆ. ಜ್ಞಾನಿಯೋ ವಿಜ್ಞಾನಿಯೋ ಮಹಾಮೌನಿ ಮಾತಿನ ಮಲ್ಲನಾದಂತೆ. ಓದುತ್ತಾ ಸಾಗುತ್ತಾ ಸಾಮಾನ್ಯ ಭಾಷೆಯಲ್ಲಿಯೇ ತೇಜಸ್ವಿ ಓದುಗರೊಂದಿಗೆ ಆಪ್ತ ಸಂಭಾಷಣೆಗಿಳಿದಂತೆ. ಮುಂದಿನ ಕವನದ ಶೀರ್ಷಿಕೆ ಪ್ರೇಮಿಯ ಮಾತುಗಳು. ಬರೆದದ್ದು ಬರಹಗಳಲ್ಲ, ಮುದ್ದು ಮುದ್ದು ಭಾವನೆಗಳು. ಮೂಡಿದ್ದು ಸಾಲುಗಳಲ್ಲ, ಈ ಮನದ ಮಾತುಗಳು. ಮೌನವಿದು ಮೌನವಲ್ಲ, ಕೋಟಿ ಪದಗಳ ಸಾರವಿದು. ನನ್ನ ಹೃದಯ ನನ್ನದಲ್ಲ, ನಿನ್ನ ಹೆಸರ ಬಡಿತವಿದು. ಮುಂದಿನ ಕವನದ ಶೀರ್ಷಿಕೆ ಶಿಕ್ಷಣ. ಶಿಕ್ಷಣ ಸಿರಿ ಇದ್ದರೆ ಸಿಕ್ಕುವುದಿಲ್ಲ, ಧನವಿದ್ದರೆ ದಕ್ಕುವುದಿಲ್ಲ, ಶ್ರದ್ಧೆ ಇದ್ದರೆ ಸಾಧ್ಯವೂ ಎಲ್ಲ. ಶಿಕ್ಷಣ ಯಾವ ಸಂಪತ್ತಿಗೂ ಕಡಿಮೆ ಇಲ್ಲ. ಕುಲಮತದ ಹಂಗಿಲ್ಲ, ಬಡತನ ಸಿರಿತನ ತಿಳಿದಿಲ್ಲ. ಮನಸ್ಸಿಟ್ಟು ಕಲಿತರೆ
ಮನುಜನಿಗೊಲಿಯದ ವಿದ್ಯೆ ಇಲ್ಲ. ಎಲ್ಲಿಯೂ ಯಾರೂ ಕಸಿಯಲಾಗುವುದಿಲ್ಲ. ಹಂಚಿದರೆ ಹಗುರಾಗುವ ಭಯವೂ ಇಲ್ಲ. ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಶಿಕ್ಷಣದ ದಾರಿಯಲ್ಲಿ ಕತ್ತಲಿಲ್ಲ. ಮುಂದಿನ ಕವನದ ಶೀರ್ಷಿಕೆ ನಿದ್ರಾದೇವಿಯ ಕುರಿತು. ಕಣ್ಣಂಚಿನಲ್ಲಿ ಕಾಡುವವಳು ನೀನು, ರೆಪ್ಪೆ ಮಧ್ಯದಲ್ಲಿ ಓಡುವೆಯೇನು? ಸಿರಿ ಇದ್ದರೆ ಒಲಿಯೇ, ಬಡತನಕ್ಕೂ ನೀ ಮಣಿಯೇ. ನೆಮ್ಮದಿಯ ನಿಟ್ಟುಸಿರಿಗೆ ನೀ ಸದಾ ಶರಣು. ಓ ನಿದ್ರಾದೇವಿಯೇ, ನಾ ನಿನಗೆ ಶರಣು. ಇದುವರೆಗೆ ಪ್ರತೀಕ್ಷಾ ಶಿರ್ಲಾಲ್ ಅವರಿಂದ ಕವನ ವಾಚನ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ವಿನೂಷ್ ಭಾರದ್ವಾಜ್ ಅವರ ಧ್ವನಿಯಲ್ಲಿ ಭಾವಗೀತೆ. ಬಿಆರ್ ಲಕ್ಷ್ಮಣರಾವ್ ಇವರ ರಚನೆ ನಲ್ಲೆ ನಿನ್ನಿಂದಾಗಿ. ನಲ್ಲೆ ನಿನ್ನಿಂದಾಗಿ ನಾ ಜೀವನಾರೂರಾಗಿ, ನಲ್ಲೆ ನಿನ್ನಿಂದಾಗಿ ನಾ ಜೀವನಾನೂರಾಗಿ. ಬದುಕಾಗಿದೆ ಬಂಗಾರ ನಿನ್ನ ಬೆರಳು ತಾಗಿ, ನಲ್ಲೆ ನಿನ್ನಿಂದಾಗಿ. ಕರೆದಿವೆ ಹೂಗಳು ನಗುತ್ತಾ, ಹೊಳೆ ಫಳ ಫಳನೆ ಮೀನುಗುತ್ತಾ. ಕರೆದಿವೆ ಹೂಗಳು ನಗುತ್ತಾ, ಹೊಳೆ ಫಳ ಫಳನೆ ಮೀನುಗುತ್ತಾ. ಮರಗಳು ಕರಗಳ ಚಾಚಿ, ಚೊಂಬೆ ಹಣ್ಣು ತೂಗಿ. ಮರಗಳು ಕರಗಳ ಚಾಚಿ, ಚೊಂಬೆ ಹಣ್ಣು ತೂಗಿ. ನಲ್ಲೆ ನಿನ್ನಿಂದಾಗಿ. ದಿನ ದಿನ ಹೊಸ ಹೊಸ ತೀರ, ದೋಚಿದ ಸಿರಿಯೋ ಅಪಾರ. ದಿನ ದಿನ ಹೊಸ ಹೊಸ ತೀರ, ದೋಚಿದ ಸಿರಿಯೋ ಅಪಾರ. ಬಾಳ ಕಡಲಲ್ಲಿ ನಮ್ಮ ಪ್ರೇಮ ನೌಕೆ ಸಾಗಿ, ಬಾಳ ಕಡಲಲ್ಲಿ ನಮ್ಮ ಪ್ರೇಮ ನೌಕೆ ಸಾಗಿ. ನಲ್ಲೆ ನಿನ್ನಿಂದಾಗಿ. ಮಧುರ ಸುದೆ ತುಟಿಯಲ್ಲಿ, ಕಲ್ಪವೃಕ್ಷ ಎದೆಯಲ್ಲಿ. ಮಧುರ ಸುದೆ ತುಟಿಯಲ್ಲಿ, ಕಲ್ಪವೃಕ್ಷ ಎದೆಯಲ್ಲಿ. ಸ್ವರ್ಗ ಸೀಮೆ ನಿನ್ನೊಡಲು, ನಾನು ನಿತ್ಯ ಭೋಗಿ. ಸ್ವರ್ಗ ಸೀಮೆ ನಿನ್ನೊಡಲು, ನಾನು ನಿತ್ಯ ಭೋಗಿ. ನಲ್ಲೆ ನಿನ್ನಿಂದಾಗಿ. ನಲ್ಲೆ ನಿನ್ನಿಂದಾಗಿ.
ಬದುಕಾಗಿದೆ ಬಂಗಾರ ನಿನ್ನ ಬೆರಳು ತಾಗಿ ನಲ್ಲೇ ನಿನ್ನಿಂದಾಗಿ ನಲ್ಲೇ ನಿನ್ನಿಂದಾಗಿ. ಇದುವರೆಗೆ ವಿನೂಷ್ ಭಾರದ್ವಾಜ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಆಲಿಸಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. Thank you.